ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಕಳೆದ ವಾರ ನಿಫ್ಟಿ 22,100ರ ಅರೌಂಡಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಳೆದ 2 ಟ್ರೇಡಿಂಗ್ ಸೆಷನ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಗ್ಲೋಬಲ್ ಮಾರ್ಕೆಟ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಆದರೂ ಕೂಡ ನಿಫ್ಟಿ 22,000 ಲೆವೆಲ್ ಅನ್ನು ಸಕ್ಸಸ್ಫುಲ್ ಆಗಿ ಹೋಲ್ಡ್ ಮಾಡ್ಕೋತಿದೆ. 22,000 ಲೆವೆಲ್ ಈಗಲೂ ಕೂಡ ನಿಫ್ಟಿಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿರುತ್ತೆ. ಹಾಗೆ 22,200 ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ಯಾವ ರೀತಿಯಲ್ಲಿ ಮಾರ್ಕೆಟ್ನಲ್ಲಿ ಮೊಮೆಂಟಮ್ ಬರುತ್ತೆ ಅದನ್ನು ಈ ವಾರ ನಾವು ಅಬ್ಸರ್ವ್ ಮಾಡ್ಬೋದಾಗುತ್ತೆ. ಬಟ್ ಇವತ್ತು ಮಾರ್ಚ್ 25ಕ್ಕೆ ಮಾರ್ಕೆಟ್ ಹಾಲಿಡೇ ಇತ್ತು. ಯಾವುದೇ ರೀತಿಯ ಒಂದು ಟ್ರೇಡಿಂಗ್ ಅಥವಾ ಸೆಟಲ್ಮೆಂಟ್ ಮಾರ್ಕೆಟ್ನಲ್ಲಿ ಆಗಿಲ್ಲ. ಸೊ ಈ ವಾರ ಒಂದು ಶಾರ್ಟ್ ಟ್ರೇಡಿಂಗ್ ವೀಕ್ ಆಗಿರುತ್ತೆ. ಕೇವಲ 3 ದಿನಗಳ ಕಾಲ ಮಾತ್ರ ಮಾರ್ಕೆಟ್ ಓಪನ್ ಇರುತ್ತೆ. ಮತ್ತೆ ಶುಕ್ರವಾರ ಮಾರ್ಚ್ 29ಕ್ಕೆ ಗುಡ್ ಫ್ರೈಡೆ ಪ್ರಯುಕ್ತ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಬಟ್ ಗ್ಲೋಬಲ್ ಮಾರ್ಕೆಟ್ನಲ್ಲಿ ನಾರ್ಮಲ್ ಆಗಿ ಟ್ರೇಡಿಂಗ್ ನಡೀತಿದೆ. ಜಪಾನ್ನ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಮಿಕ್ಕ ಎಲ್ಲ ಏಷ್ಯನ್ ಮಾರ್ಕೆಟ್ಗಳು ಫ್ಲಾಟ್ ಆಗಿ ಟ್ರೇಡ್ ಆಗಿದೆ. ಹಾಗೆ ಸಿಂಗಪೂರ್ ನಿಫ್ಟಿ, ಗಿಫ್ಟ್ ನಿಫ್ಟಿ ಏನಿದೆ ಅದು ಕೂಡ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿರೋದು ಕಾಣಿಸ್ತದೆ. ನಾಳೆ ಒಂದು ಫ್ಲಾಟ್ ಓಪನಿಂಗ್ ನ ಎಕ್ಸ್ಪೆಕ್ಟೇಷನ್ ನಿಫ್ಟಿನಲ್ಲಿ ಇರುತ್ತೆ. ಸೊ ಈ ವಾರದ ಮೇಜರ್ ಈವೆಂಟ್ಗಳನ್ನು ನಾವು ಅಬ್ಸರ್ವ್ ಮಾಡಿದಾಗ US ನ GDP ಡೇಟಾ ಬರುತ್ತೆ. ಕಳೆದ ಕ್ವಾರ್ಟರ್ನಲ್ಲಿ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲೇ US GDP ಗ್ರೋತ್ ನೋಡೋದಕ್ಕೆ ಸಿಕ್ಕಿತ್ತು. 3.2% GDP ಗ್ರೋ ಆಗಿತ್ತು. ಸೊ ಈ ಕ್ವಾರ್ಟರ್ನಲ್ಲಿ ಯಾವ ರೀತಿಯ ಒಂದು GDP ಗ್ರೋತ್ ಬರುತ್ತೆ ಅದನ್ನ ಮಾರ್ಕೆಟ್ ಅಬ್ಸರ್ವ್ ಮಾಡುತ್ತೆ. ಒಳ್ಳೆ ಒಂದು GDP ಗ್ರೋತ್ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ GDP ಗ್ರೋತ್ ಬಂದ್ರೆ ಮತ್ತೆ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಟ್ರೆಂಡ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮತ್ತೆ ಮಾರ್ಚ್ 29ಕ್ಕೆ ಫೆಡ್ನ ಚೇರ್ಮನ್ ಮತ್ತೊಂದು ಸ್ಪೀಚ್ ಅನ್ನ ಕೊಡ್ತಾರೆ. ಇನ್ಫ್ಲೇಷನ್ ಮತ್ತೆ ರಿಸೆಷನ್ನ ಬಗ್ಗೆ ಅವರು ಮಾತಾಡುವಂತ ಚಾನ್ಸಸ್ ಇರುತ್ತೆ. ಅದರ ಬೇಸಿಸ್ ಮೇಲೆ ಮಾರ್ಕೆಟ್ ಟ್ರೇಡ್ ಆಗುವಂತ ಚಾನ್ಸಸ್ ಇದೆ. ಇದು ವೀಕೆಂಡ್ ನಲ್ಲಿ ಬರುವಂತ ಒಂದು ಈವೆಂಟ್ ಆಗಿರುತ್ತೆ. ಹಾಗೆ ಕ್ರೂಡ್ ಆಯಿಲ್ ನ ಪ್ರೈಸಸ್ ಕೂಡ ಸೆಟಲ್ ಡೌನ್ ಆಗಿದೆ. $85 ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ ನ ಪ್ರೈಸ್ ಟ್ರೇಡ್ ಆಗ್ತದೆ. ಕ್ರೂಡ್ ಆಯಿಲ್ ನ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಅದು ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. ಬಟ್ ಇದೇ ರೀತಿಯಲ್ಲಿ ಫ್ಲಾಟ್ ಆಗಿ ಕ್ರೂಡ್ ಆಯಿಲ್ ಟ್ರೇಡ್ ಆಗ್ತಿದ್ರೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಮಾರ್ಕೆಟ್ನಲ್ಲಿ ಇರೋದಿಲ್ಲ. ಹಾಗೆ FII-DII ಆಕ್ಟಿವಿಟಿಯನ್ನು ನಾವು ಅಬ್ಸರ್ವ್ ಮಾಡಿದಾಗ ಮಾರ್ಚ್ ತಿಂಗಳಲ್ಲಿ ಬಹಳಷ್ಟು ಟ್ರೇಡಿಂಗ್ ಸೆಷನ್ಗಳಲ್ಲಿ FIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಬಟ್ ಅವ್ರು ಯಾವಾಗ ಬೈಯಿಂಗ್ ಅನ್ನ ಮಾಡ್ತಾರೆ ಒಳ್ಳೆ ಒಂದು ಅಮೌಂಟ್ನಲ್ಲಿ ಬೈಯಿಂಗ್ ಬರ್ತಿದೆ. ಆದ್ರಿಂದ ಮಾರ್ಚ್ ತಿಂಗಳಲ್ಲಿ ಈಗಲೂ ಕೂಡ FIIs ನೆಟ್ ಬೈಯರ್ಸ್ ಆಗಿ ಕಾಣಿಸ್ತಿದ್ದಾರೆ. 945 ಕೋಟಿ ಅಮೌಂಟ್ ನ ನೆಟ್ ಬೈಯಿಂಗ್ ಇಲ್ಲಿವರೆಗೂ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಗ್ಲೋಬಲ್ ಸೆಂಟಿಮೆಂಟ್ ಅನ್ನ ಅಬ್ಸರ್ವ್ ಮಾಡಿದಾಗ ಮುಂದಿನ 3 ಟ್ರೇಡಿಂಗ್ ಸೆಷನ್ಗಳಲ್ಲಿ ನೆಟ್ ಸೆಲ್ಲಿಂಗ್ ಬರುವಂತ ಚಾನ್ಸಸ್ಗಳು ಇರುತ್ತೆ. ಹಾಗೆ DIS ಡೇಟಾವನ್ನು ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ಬೈಯಿಂಗ್ DIS ಕಡೆಯಿಂದ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. 47,398 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIS ಕಡೆಯಿಂದ ಬಂದಿದೆ. FIIs ಕೂಡ ಒಳ್ಳೆ ಒಂದು ಬೈಯಿಂಗ್ ಅನ್ನ ಮಾರ್ಕೆಟ್ನಲ್ಲಿ ಮಾಡಿದ್ರೆ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಹಳಷ್ಟು ಆನಲಿಸ್ಟ್ಗಳು ಭಾರತದ ಲೋಕಸಭೆ ಎಲೆಕ್ಷನ್ ನ ನಂತರ FIIs ಮತ್ತೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ರೀಸೆಂಟ್ ಆಗಿ ಆಕ್ಸೆಂಚರ್ ತಮ್ಮ Q2 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರು. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಅವರ ರಿಸಲ್ಟ್ ಬಂದಿತ್ತು. 15.4 ರಿಂದ $16 ಬಿಲಿಯನ್ ನ ರೆವೆನ್ಯೂ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ $15.8 ಬಿಲಿಯನ್ ನ ರೆವೆನ್ಯೂ ಡಿಕ್ಲೇರ್ ಆಗಿತ್ತು. ಬಟ್ ಪ್ರಾಬ್ಲಮ್ ಆಗಿದ್ದು ಓವರ್ ಆಲ್ 2024ರ ಫಿನಾನ್ಷಿಯಲ್ ಇಯರ್ ನ ರೆವೆನ್ಯೂ ಗೈಡೆನ್ಸ್ ಅನ್ನು ಅವರು ಕಟ್ ಮಾಡಿದ್ರು. ಆದ್ರಿಂದ ಇಂಡಿಯನ್ IT ಕಂಪನಿಗಳಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಆಕ್ಸೆಂಚರ್ ಒಳ್ಳೆ ಒಂದು ಡೀಲ್ ವಿನ್ಸ್ ಅನ್ನ ರೆಕಾರ್ಡ್ ಮಾಡಿದ್ದಾರೆ. ಹಾಗೇನೆ ಜನರೇಟಿವ್ AI ಸೆಗ್ಮೆಂಟ್ ಅಲ್ಲಿ ಕೂಡ ಒಳ್ಳೆ ಒಂದು ಡೀಲ್ ವಿನ್ಸ್ ನೋಡೋದಕ್ಕೆ ಸಿಕ್ಕಿದೆ. ಮುಂದಿನ ತಿಂಗಳಲ್ಲಿ ಇಂಡಿಯನ್ IT ಕಂಪನಿಗಳು ತಮ್ಮ Q4 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. TCS ನ ರಿಸಲ್ಟ್ ಏಪ್ರಿಲ್ 12ಕ್ಕೆ ಬರುವಂತ ಚಾನ್ಸಸ್ ಇದೆ. ಹಾಗೆ ಇನ್ಫೋಸಿಸ್ ತಮ್ಮ Q4 ರಿಸಲ್ಟ್ ಅನ್ನ 18 ಏಪ್ರಿಲ್ಗೆ ಡಿಕ್ಲೇರ್ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗೆ ಫೈನಲ್ ಡಿವಿಡೆಂಡ್ ಅನ್ನ ಕೂಡ ಅನೌನ್ಸ್ ಮಾಡ್ತೀವಿ ಅಂತ ಇನ್ಫೋಸಿಸ್ ಹೇಳಿದ್ದಾರೆ. Q4 ಆಗಿರೋದ್ರಿಂದ ಕಂಪನಿಗಳು ಫೈನಲ್ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಸೊ ಇಂಡಿಯನ್ IT ಕಂಪನಿಗಳು ಕೂಡ ರೆವೆನ್ಯೂ ಗೈಡೆನ್ಸ್ ಅನ್ನ ಕಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಬಟ್ ಡೀಲ್ ವಿನ್ಸ್ ಯಾವ ರೀತಿಯಲ್ಲಿದೆ, ಆಟ್ರಿಷನ್ ರೇಟ್ ಯಾವ ರೀತಿಯಲ್ಲಿದೆ, ಹಾಗೆ ಬ್ರೋಕರೇಜ್ ಗಳಿನ ಎಕ್ಸ್ಪೆಕ್ಟೇಷನ್ ಅನ್ನ IT ಕಂಪನಿಗಳ ರಿಸಲ್ಟ್ ನಿಂದ ಹೊಂದಿರ್ತಾರೆ. ಅದಕ್ಕಿಂತ ಒಳ್ಳೆ ಒಂದು ರಿಸಲ್ಟ್ IT ಕಂಪನಿಗಳ ಕಡೆಯಿಂದ ಬಂದ್ರೆ ಒಂದು ಸ್ಟ್ರಾಂಗ್ ಮೂಮೆಂಟಮ್ ಮತ್ತೆ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಬಟ್ ಎಕ್ಸ್ಪೆಕ್ಟೇಷನ್ ನ ರೀತಿಯಲ್ಲಿ ರಿಸಲ್ಟ್ ಬರಲಿಲ್ಲ ಅಂದ್ರೆ ವೀಕ್ನೆಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಆ ಒಂದು ವೀಕ್ನೆಸ್ ಲಾಂಗ್ ಟರ್ಮ್ ಬೈಯಿಂಗ್ ಆಪರ್ಚುನಿಟಿ ಆಗುತ್ತೆ. ಹಾಗೆ ನಾಳೆ ಮಾರ್ಚ್ 26ಕ್ಕೆ SRM ಕಾಂಟ್ರಾಕ್ಟರ್ಸ್ ನ IPO ಮಾರ್ಕೆಟ್ ನಲ್ಲಿ ಸಬ್ಸ್ಕ್ರಿಪ್ಷನ್ ಗೆ ಓಪನ್ ಆಗ್ತದೆ. ಇದರ ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋನ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಐ ಬಟನ್ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹68 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. 210 ಪ್ರೈಸ್ ಅನ್ನ ಕಂಪನಿ ಸೆಟ್ ಮಾಡಿದ್ದಾರೆ. ಇವತ್ತಿನ ದಿನ 32% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ನಾಳೆನೇ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಕೊನೆ ದಿನ ಗುರುವಾರದವರೆಗೂ ವೆಯ್ಟ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಅನ್ನು ಹಾಕಬಹುದಾಗುತ್ತೆ. ರೀಸೆಂಟ್ ಟೈಮ್ ನಲ್ಲಿ ಬಹಳಷ್ಟು ಫ್ಲಕ್ಚುಯೇಷನ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಇದೇ ರೀತಿಯ ಪ್ರೀಮಿಯಂ ಕೊನೆ ದಿನ ಕೂಡ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅಪ್ಲಿಕೇಶನ್ಸ್ ಗಳನ್ನ ಹಾಕಬಹುದು. ಹಾಗೆ QIB ಮತ್ತೆ NIA ಕ್ಯಾಟಗರಿಯಲ್ಲಿ ಯಾವ ರೀತಿಯ ಸಬ್ಸ್ಕ್ರಿಪ್ಷನ್ ಬರ್ತಿದೆ ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ಮಾರ್ಕೆಟ್ ನಲ್ಲಿ ಸಡನ್ ಒಂದು ವೀಕ್ನೆಸ್ ಬಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಫಾಲ್ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಅದಾನಿ ಗ್ರೂಪ್ 5G ಸರ್ವಿಸಸ್ ಅನ್ನ ಲಾಂಚ್ ಮಾಡಬಹುದು ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಇದು ಜಿಯೋ ಮತ್ತೆ ಏರ್ಟೆಲ್ಗೆ ಚಾಲೆಂಜ್ ಅನ್ನು ತರುವಂತ ಚಾನ್ಸಸ್ ಇದೆ.
ಕಳೆದ ಬಾರಿ ಏನು ಸ್ಪೆಕ್ಟ್ರಮ್ನ ಆಕ್ಷನ್ ಆಗಿತ್ತು, ಆ ಒಂದು ಆಕ್ಷನ್ನಲ್ಲಿ ಅದಾನಿ ಗ್ರೂಪ್ ಪಾರ್ಟಿಸಿಪೇಟ್ ಮಾಡಿದ್ರು. ಹಾಗೆ ಅವರು ಸ್ಪೆಕ್ಟ್ರಮನ್ನು ಕೂಡ ಬೈ ಮಾಡ್ಕೊಂಡಿದ್ರು. ಆ ಒಂದು ಸ್ಪೆಕ್ಟ್ರಮನ್ನು ಡೇಟಾ ಸೆಂಟರ್ನ ಸ್ಟಾರ್ಟ್ ಮಾಡೋದಕ್ಕೆ ಅವರು ಯೂಸ್ ಮಾಡ್ಕೊಂಡಿದ್ರು. ಹಾಗೆ ಇನ್ನೊಂದು 5G ಸ್ಪೆಕ್ಟ್ರಮ್ ಆಕ್ಷನ್ ಮೇ 20ರಿಂದ ಸ್ಟಾರ್ಟ್ ಆಗ್ತದೆ. ಈ ಒಂದು ಆಕ್ಷನ್ ಅಲ್ಲಿ ಮತ್ತೆ ಅದಾನಿ ಗ್ರೂಪ್ ಪಾರ್ಟಿಸಿಪೇಟ್ ಮಾಡುವಂತ ಚಾನ್ಸಸ್ ಇದೆ. ಹಾಗೆ ಈ ಬಾರಿ ಅವರು 5G ಸರ್ವಿಸಸ್ಗಳನ್ನ ಲಾಂಚ್ ಮಾಡುವಂತ ಚಾನ್ಸಸ್ಗಳು ಕೂಡ ಇರುತ್ತೆ. ಇದಕ್ಕೆ ಒಂದು ಸ್ಟ್ರಾಂಗ್ ಬೂಸ್ಟ್ ಅಂದ್ರೆ ರೀಸೆಂಟ್ ಆಗಿ ಕ್ವಾಲ್ಕಾಮ್ನ ಸಿಇಒ ಇಂಡಿಯಾ ವಿಸಿಟ್ ಮಾಡಿದ್ರು. ಆಗ ಗೌತಮ್ ಅದಾನಿ ಅವರು ಅವರ ಜೊತೆಯಲ್ಲಿ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಕೆಲವೊಂದಿಷ್ಟು ರಿಪೋರ್ಟ್ಗಳ ಪ್ರಕಾರ ಅವರು ಒಂದು ಟೆಲಿಕಾಂ ಕಂಪನಿಯನ್ನ ಸ್ಟಾರ್ಟ್ ಮಾಡುವಂತ ಚಾನ್ಸಸ್ ಇದೆ ಅನ್ನುವಂತ ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಕಂಪನಿ ಇದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನ ಕೊಟ್ಟಿಲ್ಲ. ಅವರು ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಅನ್ನ ಕೊಟ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಬಟ್ ಈಗ ಸದ್ಯಕ್ಕೆ ಇದೊಂದು ರಿಪೋರ್ಟ್ ಆಗಿದೆ. ಮೇ ಬಿ ಈ ಒಂದು ಬಾರಿ ಕೂಡ ಅವರು ಸ್ಪೆಕ್ಟ್ರಮ್ಸ್ ಅನ್ನು ಏನು ಬೈ ಮಾಡ್ಕೋತಾರೆ, ಅದರಿಂದ ಅವರು ಡೇಟಾ ಸೆಂಟರ್ಸ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಇನ್ನು ಕೂಡ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇಲ್ಲ. ಈಗ ಸದ್ಯಕ್ಕೆ ರಿಪೋರ್ಟ್ ನ ಬೇಸಿಸ್ ಮೇಲೆ ಒಂದು ಟೆಲಿಕಾಂ ಕಂಪನಿ ಸ್ಟಾರ್ಟ್ ಆಗ್ಬೋದು ಅನ್ನುವಂತ ನ್ಯೂಸ್ ಇದೆ. ಅಕಸ್ಮಾತ್ ಹೊಸ ಒಂದು ಸಬ್ಸಿಡರಿ ಸ್ಟಾರ್ಟ್ ಆದ್ರೆ ಅದು ಅದಾನಿ ಎಂಟರ್ಪ್ರೈಸಸ್ ನ ಸಬ್ಸಿಡರಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದಾನಿ ಎಂಟರ್ಪ್ರೈಸಸ್ ನ ಸ್ಟಾಕ್ ಪ್ರೈಸ್ ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಗಬಹುದು. ಬಟ್ ಇದರ ಬಗ್ಗೆ ಗೌತಮ್ ಅದಾನಿ ಅಥವಾ ಅದಾನಿ ಎಂಟರ್ಪ್ರೈಸಸ್ ಒಂದು ಅಫಿಷಿಯಲ್ ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕಾಗುತ್ತೆ. ಅಲ್ಲಿವರೆಗೂ ಇದು ಜಸ್ಟ್ ಒಂದು ರಿಪೋರ್ಟ್ ಆಗಿರುತ್ತೆ. ಹಾಗೆ ಅದಾನಿ ಗ್ರೂಪ್ ನಲ್ಲಿ ಇನ್ನೊಂದು ಪಾಸಿಟಿವ್ ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. M&M ಅದಾನಿ ಟೋಟಲ್ ಎನರ್ಜೀಸ್ ನ ಜೊತೆಯಲ್ಲಿ ಒಂದು ಕಾಂಟ್ರಾಕ್ಟ್ ಅಥವಾ MOU ಅನ್ನು ಸೈನ್ ಮಾಡಿದ್ದಾರೆ. EV ಚಾರ್ಜಿಂಗ್ ಸ್ಟೇಷನ್ಸ್ ಗಳನ್ನ ಅದಾನಿ ಟೋಟಲ್ ಎನರ್ಜೀಸ್ ಬಿಲ್ಡ್ ಮಾಡ್ತಾರೆ. ಇದು M&M ನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ನಲ್ಲಿ ಆಗ್ತಿರುವಂತಹ ಒಂದು EV ಚಾರ್ಜಿಂಗ್ ಸ್ಟೇಷನ್ ಆಗಿರುತ್ತೆ. M&M ಏನು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಲಾಂಚ್ ಮಾಡಬೇಕು ಅಂತ ಇದ್ದಾರೆ. ಆ SUVಗಳನ್ನು ಚಾರ್ಜ್ ಮಾಡೋದಕ್ಕೆ ಅದಾನಿ ಟೋಟಲ್ ಎನರ್ಜೀಸ್ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಬಿಲ್ಡ್ ಮಾಡ್ತಾರೆ. 1100ಕ್ಕೂ ಹೆಚ್ಚಿನ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಕಂಪನಿ ಬಿಲ್ಡ್ ಮಾಡುವಂಥ ಚಾನ್ಸಸ್ ಇದೆ. ಈ ಒಂದು ಪಾರ್ಟ್ನರ್ಶಿಪ್ ಎರಡು ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. M&M ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. 4-ವೀಲರ್ ಆಟೋ ಸೆಗ್ಮೆಂಟ್ ಅಂತ ಬಂದಾಗ ಟಾಟಾ ಮೋಟಾರ್ಸ್, ಮಾರುತಿ ಸುಜುಕಿ ತುಂಬಾನೇ ಫೋಕಸ್ನಲ್ಲಿ ಇರುತ್ತೆ. ಬಟ್ ಸೈಲೆಂಟ್ ಆಗಿ M&M ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ. M&M ಕೂಡ ಅಷ್ಟೇ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. ಹಾಗೆ ಅದಾನಿ ಟೋಟಲ್ ಎನರ್ಜೀಸ್ನ ಮೇನ್ ಕಂಪನಿ ಅಥವಾ ಫ್ಲಾಗ್ಶಿಪ್ ಕಂಪನಿ ಏನಿದೆ ಅದು ಅದಾನಿ ಟೋಟಲ್ ಗ್ಯಾಸ್ ಆಗಿರುತ್ತೆ. ಅದಾನಿ ಟೋಟಲ್ ಗ್ಯಾಸ್ 4000 ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಯಾವಾಗ ಹಿಡನ್ಬರ್ಗ್ನ ರಿಪೋರ್ಟ್ ಬಂತು ಆಗ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸಡನ್ ಫಾಲ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ ಸ್ಟಾಕ್ ಸ್ಲೋ ಆಗಿ ರಿಕವರ್ ಆಗ್ತದೆ. ಸೊ ಈ ಒಂದು ನ್ಯೂಸ್ನಿಂದ ಒಂದು ಸ್ಮಾಲ್ ಮೂಮೆಂಟಮ್ ನೋಡೋದಕ್ಕೆ ಸಿಗ್ಬೋದು. ಬಟ್ ಮತ್ತೆ ಸ್ಟಾಕ್ 4000 ಲೆವೆಲ್ಗೆ ಹೋಗುವಂಥ ಚಾನ್ಸಸ್ ಬಹಳಷ್ಟು ಕಡಿಮೆ ಇರುತ್ತೆ. ಹಾಗೆ ಇದೇ ರೀತಿಯಲ್ಲಿ EV ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಬಿಲ್ಡ್ ಮಾಡುವಂಥ ಕಂಪನಿ ಟಾಟಾ ಪವರ್ ಕೂಡ ಆಗಿರ್ತಾರೆ. ಇವರು ಟಾಟಾ ಮೋಟಾರ್ಸ್ನ ವೆಹಿಕಲ್ಸ್ಗಳಿಗೆ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಟಾಟಾ ಪವರ್ ಅಯೋಧ್ಯೆನಲ್ಲಿ EV ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಅಯೋಧ್ಯ ಡೆವಲಪ್ಮೆಂಟ್ ಅಥಾರಿಟಿ ಜೊತೆಯಲ್ಲಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಸೊ ಅಯೋಧ್ಯೆಗೆ ಬರುವಂಥ ಜನ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಅವ್ರಿಗೆ ಸೂಟೇಬಲ್ ಚಾರ್ಜಿಂಗ್ ಫೆಸಿಲಿಟಿಗಳನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಆದ್ದರಿಂದ ಅಯೋಧ್ಯೆನಲ್ಲಿ ಬಹಳಷ್ಟು EV ಚಾರ್ಜಿಂಗ್ ಸ್ಟೇಷನ್ಸ್ಗಳು ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಅಯೋಧ್ಯೆಗೆ ಹೋಗುವಂಥ ಮಾರ್ಗದಲ್ಲಿ ಕೂಡ ಬಹಳಷ್ಟು ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಆಲ್ರೆಡಿ ಟಾಟಾ ಪವರ್ ಡಿಪ್ಲಾಯ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರಾಜೆಕ್ಟ್ ಕೂಡ ಟಾಟಾ ಪವರ್ಗೆ ಬಹಳಷ್ಟು ಪಾಸಿಟಿವ್ ಆಗುತ್ತೆ. ಟಾಟಾ ಪವರ್ನ ಸ್ಟಾಕ್ ಪ್ರೈಸ್ನಲ್ಲಿ ಬಹಳಷ್ಟು ಮೊಮೆಂಟಮ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 200-220 ಲೆವೆಲಲ್ಲಿ ಬಹಳಷ್ಟು ಟೈಮ್ ಟ್ರೇಡ್ ಆಗ್ತಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಒಂದು ಸ್ಟ್ರಾಂಗ್ ಮೊಮೆಂಟಮ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಬಹಳಷ್ಟು ಸೋಲಾರ್ ಪ್ರಾಜೆಕ್ಟ್ಸ್ಗಳನ್ನ ಕೂಡ ಮಾಡ್ತಿದ್ದಾರೆ. ಸೊ ಅದು ಕೂಡ ಕಂಪನಿಗೆ ಪಾಸಿಟಿವ್ ಆಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.